ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಖ್ಯಾತ ಹಿರಿಯ ನಟಿ ಜೂಲಿ ಲಕ್ಷ್ಮಿಯವರ ಬಗ್ಗೆ ಹೇಳುತ್ತೇನೆ. ಜೂಲಿ ಲಕ್ಷ್ಮಿಯವರ ಜೀವನ ಮತ್ತು ಅವರ ಸಿನಿ ಪಯಣ. ಜೂಲಿ ಲಕ್ಷ್ಮಿಯವರ ಮೂಲ ಹೆಸರು ಲಕ್ಷ್ಮಿ. ಇವರು 1952 ಡಿಸೆಂಬರ್ 13ರಂದು ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ಜನಿಸುತ್ತಾರೆ. ಇವರ ತಂದೆ ವೈ.ವಿ. ರಾವ್, ತಾಯಿ ಕುಮಾರಿ ರುಕ್ಮಿಣಿ. ಲಕ್ಷ್ಮಿಯವರ ಕುಟುಂಬದಲ್ಲಿ ಚಿತ್ರರಂಗದ ವಾತಾವರಣದ ಕಾರಣ ಅವರು ಚಿಕ್ಕ ವಯಸ್ಸಿನಲ್ಲೇ ಕ್ಯಾಮೆರಾ ಎದುರು ನಿಲ್ಲುವ ಅವಕಾಶ ಪಡೆದಿದ್ದರು. ಅವರ ತಂದೆ ನಿರ್ದೇಶಕರಾಗಿದ್ದರು. ಲಕ್ಷ್ಮಿಯವರು ಬಾಲನಟಿಯಾಗಿ ಕೆಲವು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ತನ್ನ ಓದಿನ ಜೊತೆಯಲ್ಲಿ ನಟನೆಯನ್ನು ಮುಂದುವರಿಸಿದ ಲಕ್ಷ್ಮಿ ನಂತರ ದಕ್ಷಿಣ ಭಾರತದ ಪ್ರಮುಖ ನಾಯಕಿಯಾಗಿ ಹೊರಹೊಮ್ಮಿದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿ ಅಪಾರ ಜನಪ್ರಿಯತೆ ಗಳಿಸಿದ್ದರು. ಇವರಿಗೆ ಜೂಲಿ ಲಕ್ಷ್ಮಿ ಎಂದು ಕರೆಯಲು ಕಾರಣ, ಇವರು ಒಂದು ಹಿಂದಿ ಸಿನಿಮಾ ಮಾಡಿದ್ದರು. ಆ ಸಿನಿಮಾದ ಹೆಸರು ಜೂಲಿ ಮತ್ತು ಅವರ ಹೆಸರು ಕೂಡ ಆ ಸಿನಿಮಾದಲ್ಲಿ ಜೂಲಿ ಆಗಿತ್ತು. ಅಂದಿನಿಂದಲೇ ಇವರಿಗೆ ಜೂಲಿ ಲಕ್ಷ್ಮಿ ಎಂದು ಕರೆಯಲು ಪ್ರಾರಂಭವಾಯಿತು. 1970 ಮತ್ತು 80ರ ದಶಕದಲ್ಲಿ ಅವರು ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದರು. ಇವರು ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಟರಾದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ ನಾಗ್ ಮತ್ತು ಶ್ರೀನಾಥ್ ಹಾಗೂ ಶಂಕರ್ ನಾಗ್ ಸೇರಿದಂತೆ ಅನೇಕ ಖ್ಯಾತ ನಟರೊಂದಿಗೆ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮಿಳು ಚಿತ್ರರಂಗದಲ್ಲಿಯೂ ಅವರು ಶಿವಾಜಿ ಗಣೇಶನ್, ಕಮಲ್ ಹಾಸನ್, ರಜನಿಕಾಂತ್ ಮೊದಲಾದ ಪ್ರಮುಖ ನಟರೊಂದಿಗೆ ಅಭಿನಯ ಮಾಡಿದ್ದಾರೆ. ಕನ್ನಡ, ತೆಲುಗು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿಯೂ ಯಶಸ್ಸು ಗಳಿಸಿದ್ದಾರೆ. ಅವರ ಅಭಿನಯಕ್ಕೆ ಹಲವು ಪ್ರಶಸ್ತಿಗಳು ಲಭಿಸಿವೆ. ರಾಷ್ಟ್ರಮಟ್ಟದಲ್ಲಿಯೂ ಅವರ ಪ್ರತಿಭೆಗೆ ಗೌರವ ದೊರೆತಿದೆ. ಇವರು ಎಲ್ಲ ನಟರೊಂದಿಗೆ ಸಿನಿಮಾ ಮಾಡಿದ್ದರು. ಅದರಲ್ಲಿ ವಿಶೇಷವಾಗಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ಈ ಜೋಡಿ ಸೂಪರ್ ಹಿಟ್ ಆಗಿ ಕಾಣಿಕೊಳ್ಳುತ್ತಿತ್ತು. ಪ್ರೇಕ್ಷಕರು ಇವರ ಜೋಡಿಗೆ ತುಂಬ ಇಷ್ಟಪಡುತ್ತಿದ್ದರು. ಅನಂತ್ನಾಗ್ ಅವರ ಜೊತೆ ಇವರು 20ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಇವರ ವೈಯಕ್ತಿಕ ಜೀವನ. ಇವರು ವೈಯಕ್ತಿಕ ಜೀವನದಲ್ಲಿ ಹಲವು ಏಳುಬೀಳುಗಳು ಎದುರಿಸಿದ್ದರು. ಇವರು ಒಂದಕ್ಕಿಂತ ಹೆಚ್ಚು ಬಾರಿ ವಿವಾಹ ಆಗಿದ್ದರು. ಇವರ ವೈವಾಹಿಕ ಜೀವನದಲ್ಲಿ ಕೆಲವು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಇವರು ಮೂರು ಮದುವೆಯಾಗಿದ್ದಾರಂತೆ. ಇವರು ಮೊದಲು ಮದುವೆಯಾದವರು ಭಾಸ್ಕರನ್ ಎಂಬವರ ಜೊತೆ ಮದುವೆಯಾಗುತ್ತಾರೆ. ಆಗ ಇವರಿಗೆ ಕೇವಲ 18 ವರ್ಷ ಆಗಿರುತ್ತದೆ. ಇವರಿಗೆ ಒಬ್ಬ ಮಗಳು ಕೂಡ ಜನಿಸುತ್ತಾಳೆ. ಅವಳ ಹೆಸರು ಐಶ್ವರ್ಯ. ಸ್ವಲ್ಪ ವರ್ಷಗಳ ನಂತರ ಈ ದಂಪತಿಗಳ ನಡುವೆ ವೈಮನಸ್ಸು ಬರುತ್ತದೆ. ಆಮೇಲೆ ಇವರ ವಿವಾಹ ವಿಚ್ಛೇದನ ಆಗುತ್ತದೆ. ಆಮೇಲೆ ಕೆಲವು ವರ್ಷ ಆದ ನಂತರ ಇವರು 1975ರಲ್ಲಿ ಎರಡನೆಯ ಮದುವೆ ಮೋಹನ್ ಶರ್ಮಾ ಇವರ ಜೊತೆ ಮದುವೆಯಾಗುತ್ತಾರೆ. ಇದು ಇವರ ಎರಡನೇ ಮದುವೆ. 5 ವರ್ಷ ಆದ ನಂತರ ಈ ಮದುವೆ ಕೂಡ ಮುರಿದು ಹೋಗುತ್ತದೆ. ಆಮೇಲೆ ಮದುವೆನೇ ಬೇಡ ಎಂದು ಸಿನಿಮಾ ರಂಗದಲ್ಲಿ ಆಗಿರುತ್ತಾರೆ. ಆದರೆ ಇವರಿಗೆ ಒಂಟಿ ಜೀವನ ಕಷ್ಟವಾಗುತ್ತದೆ. ಮತ್ತೆ 3ನೆಯ ಮದುವೆಯಾಗಲು ವಿಚಾರಿಸುತ್ತಾರೆ. ಆದರೆ ಅವರ ಮಗಳು ಐಶ್ವರ್ಯ ದೊಡ್ಡವಳು ಆಗಿರುತ್ತಾಳೆ.
ಅವಳು ಕೂಡ ನಟಿಯಾಗಿ ಕೆಲಸ ಮಾಡುತ್ತಾಳೆ. ತನ್ನ ತಾಯಿ ಮೂರನೇ ಮದುವೆಯಾಗೋದು ಅವಳಿಗೆ ಇಷ್ಟ ಇರುವುದಿಲ್ಲ. ಅವಳು ತನ್ನ ತಾಯಿಗೆ ಮೂರನೇ ಮದುವೆ ಆಗೋದು ಬೇಡ ಎಂದು ಹೇಳುತ್ತಾಳೆ. ತಾಯಿ ಮಗಳ ನಡುವೆ ಸ್ವಲ್ಪ ಜಗಳ ಕೂಡ ಆಗುತ್ತದೆ. ಮಗಳು ವಿರೋಧ ಮಾಡಿದರೂ ಕೂಡ ಲಕ್ಷ್ಮಿಯವರು ಮೂರನೇ ಮದುವೆ ಆಗೇ ಬಿಡುತ್ತಾರೆ. ಇವರು ಮೂರನೇ ಮದುವೆಯಾಗಿದ್ದು ಶಿವಚಂದ್ರನ್ ಕೂಡ ನಟರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿರುತ್ತಾರೆ. ಇವರು ಮೂರು ಮದುವೆ ಆದ ಕಾರಣ ಸ್ವಲ್ಪ ವಿವಾದದಲ್ಲಿ ಬೀಳುತ್ತಾರೆ. ಆದರೂ ಕೂಡ ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಾರೆ. ಇವರು ತನ್ನ ವಯೋಮಿತಿಯ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಅಕ್ಕನ ಪಾತ್ರ, ಅತ್ತಿಗೆಯ ಪಾತ್ರ, ಅಜ್ಜಿಯ ಪಾತ್ರ ಹಾಗೂ ತಾಯಿಯ ಪಾತ್ರ ಮಾಡಲು ಪ್ರಾರಂಭಿಸುತ್ತಾರೆ. ಅಷ್ಟೇ ಅಲ್ಲದೆ ಅವರು ದೂರದರ್ಶನ ಕಾರ್ಯಕ್ರಮಗಳ ನಿರೂಪಕಿ ಹಾಗೂ ಕಾರ್ಯಕ್ರಮಕ ನಿರ್ವಾಹಕರಾಗಿಯೂ ಕೆಲಸ ಮಾಡಿದ್ದಾರೆ. ಇಂದಿಗೂ ಜೂಲಿ ಲಕ್ಷ್ಮಿಯವರು ದಕ್ಷಿಣ ಭಾರತದ ಚಿತ್ರರಂಗದ ಗೌರವ ಹಿರಿಯ ನಟಿಯರಲ್ಲಿ ಒಬ್ಬರು. ಅವರ ಅಭಿನಯ ಹೊಸ ತಲೆಮಾರಿನ ಕಲಾವಿದರಿಗೆ ಪ್ರೇರಣೆಯಾಗಿದೆ. ಜೂಲಿ ಲಕ್ಷ್ಮಿಯವರು ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆ ಸದಾ ಸ್ಮರಣೀಯವಾಗಿರುತ್ತದೆ. ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಸಿನಿರಸಿಕರು ಅವರನ್ನು ಅಪಾರ ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ. ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.